ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಮ್ಮ ಹಾಸನಲ್ಲಿ ಚಿಕನ್ ಸಾಂಬಾರು ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಒಂದೇ ಒಂದು ಟೊಮೊಟೊ, ಕಾಯಿ ತುರಿ, ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಪುದೀನ, ಈರುಳ್ಳಿ, ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಇದು, ಅದನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಈ ಥರ ಮಾಡಿ ಸಾಂಬಾರು ಮುದ್ದೆಗೆ, ಚಪಾತಿಗೆ, ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಖಾರ ತುಂಬ ನುಣ್ಣಗೆ ಉಟ್ಕೊಂಡಾದಮೇಲೆ ನಾನೊಂದು 1/2 kg ಚಿಕನ್ ತೊಗೊಂಡಿದ್ದೆ ಒನ್ ಟೈಮಿಗೆ ಅಂತ ಅಂದ್ಬಿಟ್ಟು. ಒಗ್ಗರಣೆಗೆ ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪು, ಪುದೀನ ಸೊಪ್ಪು ಏನು ಹೆಚ್ಚಿರ್ತೀವಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಟೊಮೊಟೊ ಹಣ್ಣು ಹಾಕ್ಕೊಬೇಕು. ಅದು ಹಾಕ್ಕೊಂಬಿಟ್ಟು ಅರಿಶಿನ ಪುಡಿ ನಾವು ಚಿಕನ್ಗೆ ರುಬ್ಬಕ್ಕೆ ಹಾಕ್ಕೊಂಡಿರ್ತೀವಿ, ಇದಕ್ಕೇನು ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ. ಚಿಕನ್ ಹಾಕ್ಕೊಂಬಿಟ್ಟು ಆ ಎಣ್ಣೆಲಿ ನೀಟಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ಅದು ನೀರು ಬಿಡಬೇಕು ನೀಟಾಗಿ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಒನ್ ಟೈಮಿಗಂತೂ ಕರೆಕ್ಟಾಗಿದೆ ನನಗೆ, ನನ್ನ ಮಕ್ಕಳಿಗೆ, ನನ್ನ ಯಜಮಾನ್ರಿಗೆ ಕರೆಕ್ಟಾಗಿ ಒಂದು ಟೈಮಿಗೆ ಆಯ್ತಿದ್ದು. ಅದು ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಹಾಕ್ಕೊಂಬಿಟ್ಟು ಒಂದು ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಅದು ಸ್ವಲ್ಪ ಎಣ್ಣೆ ಬಿಡಬೇಕು. ಒಂದು 5 ನಿಮಿಷನಾದರೂ ಇದನ್ನು ಫ್ರೈ ಮಾಡಬೇಕು ನೀರು ಹಾಕ್ದೇ. ಆದಮೇಲೆ ನಮ್ಗೆ ಎಷ್ಟು ಬೇಕಷ್ಟು ಸಾಂಬಾರಿಗೆ ನೀರು ಹಾಕ್ಕೊಂಬಿಟ್ಟು ನೋಡಿ, ನಾನೇನೋ ಲಿಡ್ ಕ್ಲೋಸ್ ಮಾಡಲಿಲ್ಲ, ಪ್ಲೇಟ್ ಹಾಕಿ ಸ್ವಲ್ಪ ಕುದಿಸ್ದೆ ಸಾಕು ಅಷ್ಟೇ. ಅದು ಫಾರಮ್ ಬೈಲರ್ ಕೂಡ ಇಲ್ವಾ, ಬೇಗ ಆಗುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಫಸ್ಟೇ ಹಾಕ್ಕೊಂಡಿರ್ತೀವಿ. ಒಂದ್ಸಲ ಟೇಸ್ಟು ಖಾರ ಎಲ್ಲ ನೋಡಿಬಿಟ್ಟು ಒಂದ್ಸಲ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಲಾಸ್ಟ್ ಫೈನಲ್ ಇದು ಆಗಿತ್ತು ಅಡುಗೆ. ಮಕ್ಳಿಗೆ ಹೊಟ್ಟೆ ಎಷ್ಟಿತ್ತು, ನಮ್ಮ ಮನೇಲಿ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದ್ರೆ ಫಸ್ಟ್ ಮಕ್ಳಿಗೆ ಊಟ ಕೊಟ್ಬಿಡ್ತೀನಿ. ಆಲ್ರೆಡಿ 9 ಗಂಟೆ ಆಗೋಗಿತ್ತು ಅಂದ್ಬಿಟ್ಟು ಊಟ ಕೊಟ್ಟೆ. ನಾನು ಮುದ್ದೆ ಮಾಡಿದ್ದಿಲ್ಲ, ರೈಸ್ ಮಾಡಿದ್ದೆ. ಬಿಸಿಯಾಗಿತ್ತು ರೈಸು. ಹಾಸನಲ್ಲಿ ಸ್ವಲ್ಪ ಮಳೆ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಕೋಲ್ಡ್ ಹಿಡಿತ್ತು ಇವತ್ತು, ಸ್ವಲ್ಪ ವೆದರ್ ಕೋಲ್ಡ್ ಇತ್ತು ನೋಡಿ. ಬಿಸಿ ಬಿಸಿ ಸಾಂಬಾರಿಗೆ ಅನ್ನ ಮತ್ತು ಚಿಕನ್ ಪೀಸ್ ಒಂದು 2 ಪೀಸ್ ಇದ್ದರೆ ಅವತ್ತಿನ ಊಟ ಫಿಲ್ ಅಪ್ ಆಗಿರುತ್ತೆ. ಆಮೇಲೆ ನನ್ನ ಮಗಳಿಗೆ ಊಟ ಕೊಟ್ಟೆ. ಸೂಪರಾಗಿದೆ ಮಮ್ಮಿ, ಮುದ್ದೆ ಇದ್ರೂ ಚೆನ್ನಾಗಿರೋದು ಅಂತ ಅವಳು ಹೇಳ್ತಾಯಿದ್ಲು. ನಾನೊಂದು ತುತ್ತಿಸ್ಕೊಂಡೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾಂಬಾರು, ತುಂಬ ಚೆನ್ನಾಗಿತ್ತು. ಸೂಪರಾಗಿತ್ತು ಮಮ್ಮಿ, ಇನ್ನೊಂದು ನೆಕ್ಸ್ಟ್ ಟೈಮ್ ಇದನ್ನೇ ಮಾಡಿ ಅಂತ ಹೇಳ್ತಾಯಿದ್ಲು. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್, ಬಾಯ್.